ಫುಟ್ಪಾತ್ ಒತ್ತುವರಿ ವಿರುದ್ಧ ಸಮರ ಸಾರಿರೋ ಸಚಿವ ಕೃಷ್ಣ ಬೈರೇಗೌಡ ಈಗ ಸಿಟಿ ರೌಂಡ್ಸ್ ಆರಂಭಿಸಿದ್ದಾರೆ. ಅದರಲ್ಲೂ ರಾತ್ರಿ ಆಗ್ತಿದ್ದಂತೆ ಬೆಂಗಳೂರಿನ ರಸ್ತೆಗೆ ಇಳಿಯುತ್ತಿರೋ ಸಚಿವರು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಜೊತೆಗೆ ಟೀಮ್ ಹೀರೋ ಅನ್ನು ಮಂತ್ರ ಪಠಿಸಿದ್ದಾರೆ. ಅದು ಸಪೋರ್ಟಿವ್ ಆಗಿದ್ದು ಕಟ್ಟೆನೂ ಹೊಡೆದಾಕಿದ್ದಾರೆ. ಮೇನ್ ರೋಡ್ ಬಿಟ್ಟು ಪಕ್ಕದ ರೋಡಲ್ಲೇ ಹೋಗಿ ವ್ಯಾಪಾರ ಮಾಡಿಕೊಳ್ಳಿ. ಮೇನ್ ರೋಡಲ್ಲೇ ವ್ಯಾಪಾರ ಮಾಡುವುದೇನಾದರೂ ಮೂಲಭೂತ ಹಕ್ಕು ಇದೆಯಾ? ರಸ್ತೆಯಲ್ಲೂ ಜೆಸಿಬಿಗಳ ಆರ್ಭಟ. ಕ್ಷಣ ಮಾತ್ರದಲ್ಲೇ ಫುಟ್ಪಾತ್ಗಳು ಕ್ಲೀನ್. ಯಾವ ಒತ್ತಡಕ್ಕೂ ಮಣಿಯದೆ, ಆಕ್ರೋಶಕ್ಕೂ ಜಗ್ಗದೆ ಫುಟ್ಪಾತ್ ಮೇಲಿನ ಒತ್ತುವರಿಯನ್ನ ಮುಲಾಜಿಲ್ಲದೆ ತೆರವು ಮಾಡಲಾಗ್ತಿದೆ. ಹಗಲಿನ ಹೊತ್ತು ಹೀಗೆ ಆಪರೇಷನ್ ಆಗ್ತಿದ್ರೆ ಸಚಿವರು ರಾತ್ರಿ ಆಗ್ತಿದ್ದಂತೆ ಸಿಟಿ ರೌಂಡ್ಸ್ ಹಾಕ್ತಿದ್ದಾರೆ. ಈ ಸೈಡ್ PWSSB ಆಗದಿದ್ದಾರೆ ಅಂತ. ಈಗ PWSSB ಇಲ್ಲ ಸರ್, ನಮ್ಗೇನು ಗೊತ್ತಿಲ್ಲ, ನಾವಂತೂ ಆಗದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆ ಕೇಳ್ತಾ ಇದ್ದೀನಿ. ಈಗ ಕೇಳಿದ್ರೆ, ಆಗ್ಲೇ ಕೇಳಿದ್ರೆ PWSSB ಅಂತಾರೆ, ಈಗ ಕೇಳಿದ್ರೆ KPTCL ಅಂತಾರೆ, ಅಲ್ಲಿ ಕೇಳಿದ್ರೆ ಬೆಸ್ಕಾಮ್ ಅಂತಾರೆ. ಯಾರೂ ಇಲ್ಲ, ಬರೀ OFC. ಬೆಂಗಳೂರು ಅಭಿವೃದ್ಧಿ ಸಚಿವರಿಂದ ಸಿಟಿ ನೈಟ್ ರೌಂಡ್ಸ್. ರಸ್ತೆಯಲ್ಲಿ ಅವೈಜ್ಞಾನಿಕ ಅಗೆತ, ಅಧಿಕಾರಿಗಳಿಗೆ ಕೆಬಿಜಿ ಕ್ಲಾಸ್. ಕಳೆದ 2 ದಿನಗಳಿಂದ ಬೆಂಗಳೂರಿನ ಪ್ರತಿಯೊಂದು ರಸ್ತೆಯಲ್ಲೂ ಜೆಸಿಬಿ ಘರ್ಜನೆ ಪ್ರತಿಧ್ವನಿಸುತ್ತಿದೆ. ಫುಟ್ಪಾತ್ ಕಬ್ಜಾ ಮಾಡಿಕೊಂಡು ವ್ಯಾಪಾರ ಮಾಡ್ತಿದ್ದವರನ್ನ ತೆರವುಗೊಳಿಸಲಾಗ್ತಿದೆ. ಹಗಲು ಹೊತ್ತು ಜೆಸಿಬಿಗಳ ಮೂಲಕ ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತಿದ್ರೆ, ರಾತ್ರಿ ಆಗ್ತಿದ್ದಂತೆ ಸಚಿವ ಕೃಷ್ಣ ಬೈರೇಗೌಡ ಏರಿಯಾಗಳಿಗೆ ರೌಂಡ್ಸ್ ಹಾಕಿ ಅಧಿಕಾರಿಗಳ ಚಳಿ ಬಿಡಿಸ್ತಿದ್ದಾರೆ. ನೆನೆ ಮಧ್ಯರಾತ್ರಿವರೆಗೂ ನಗರ ಪ್ರದಕ್ಷಿಣೆ ನಡೆಸಿದ ಸಚಿವ ಕೃಷ್ಣ ಬೈರೇಗೌಡ ರಸ್ತೆಗಳ ಗುಣಮಟ್ಟ ಮತ್ತು ಪಾದಚಾರಿ ಮಾರ್ಗ ಪರಿಶೀಲನೆ ಮಾಡಿದ್ರು. ಲೌರಿ ಜಂಕ್ಷನ್, ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಪರಿಶೀಲಿಸಿದ್ರು. ಔಟರ್ ರಿಂಗ್ ರೋಡ್ನಲ್ಲೂ ರೌಂಡ್ಸ್ ಹಾಕಿದ್ರು. ಅಷ್ಟಕ್ಕೂ ಔಟರ್ ರಿಂಗ್ ರೋಡ್ ಅಭಿವೃದ್ಧಿಗೆ ಸಿಎಂ 400 ಕೋಟಿ ನೀಡಿದ್ದಾರೆ. ಏನೆಲ್ಲ ಅಭಿವೃದ್ಧಿ ಮಾಡಬಹುದು ಅನ್ನೋದರ ಬಗ್ಗೆ ಪರಿಶೀಲಿಸಲಾಗಿದೆ. ಸರಿಯಾದ ಪ್ಲಾನ್ ಮಾಡಿಕೊಂಡು ಯೋಜನೆ ಅನುಷ್ಠಾನಕ್ಕೆ ತರಲಾಗುತ್ತೆ ಅಂದ್ರು. ಬೀದಿಯಲ್ಲಿ ವ್ಯಾಪಾರ ಮಾಡೋರು ಅವ್ರೇನು ವ್ಯಾಪಾರ ನಿಲ್ಲಿಸಬೇಕಾಗಿಲ್ಲ. ಮೇನ್ ರೋಡ್ ಬಿಟ್ಟು ಪಕ್ಕದ ರೋಡಲ್ಲೇ ಹೋಗಿ ವ್ಯಾಪಾರ ಮಾಡಿಕೊಳ್ಳಿ. ಮೇನ್ ರೋಡಲ್ಲೇ ವ್ಯಾಪಾರ ಮಾಡುವುದೇನಾದರೂ ಮೂಲಭೂತ ಹಕ್ಕು ಇದೆಯಾ? ಪಕ್ಕದ ರೋಡ್ನಲ್ಲಿ ವ್ಯಾಪಾರ ಮಾಡಿದರೆ ಜೀವನ ನಡೆಯೋದಿಲ್ವಾ? ಬೀದಿ ಬದಿ ವ್ಯಾಪಾರಿಗಳೇನಲ್ಲ, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಯಾರೇ ಇದ್ರು ಇವತ್ತು ಕೆಲವು ತೋರಿಸಿದ್ದೇನೆ. ಅಲ್ಲಿ ಮುಂದ್ಗಡೆ ಅಂಗಡಿನೇ ಕಟ್ಕೊಂಡು ಬಂದ್ಬಿಟ್ಟವ್ರೆ, ಅದೆಲ್ಲ ತೆರವು ಮಾಡಿ ಅಂತ ಹೇಳಿದ್ದೇನೆ. ಹತ್ತಿದ ಕುದುರೆಯನ್ನ ಇಳಿಯುವ ಜಾಯಮಾನ ನನ್ನದಲ್ಲ. ರಾತ್ರಿ ರೌಂಡ್ಸ್ ಹಾಕಿದ ಸಚಿವರು ಇಂದು ಬೆಳಗ್ಗೆ ಗ್ರೇಟರ್ ಬೆಂಗಳೂರು ಕಾರ್ಯಕಾರಿ ಸಮಿತಿ ಸಭೆ ನಡೆಸಿದ್ರು. ವಿಕಾಸಸೌಧದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಜಿಬಿಎ ಅಧಿಕಾರಿಗಳು ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಮಾತನಾಡಿದ ಕೃಷ್ಣ ಬೈರೇಗೌಡ, ವಹಿಸಿಕೊಂಡ ಜವಾಬ್ದಾರಿಗೆ ನ್ಯಾಯ ಒದಗಿಸದೆ ಹತ್ತಿದ ಕುದುರೆಯನ್ನ ಇಳಿಯೋ ಜಾಯಮಾನ ನಂದಲ್ಲ ಅಂದಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಇಲಾಖೆ ರಸ್ತೆ ನಿರ್ಮಿಸಿದ್ರೆ ಇನ್ನೊಂದು ಇಲಾಖೆ ಅದನ್ನೇ ಮತ್ತೆ ಅಗೆದು ಬಿಡುತ್ತೆ. ಇದು ಬೆಂಗಳೂರಿನ ಜನರ ಬಹುದಿನಗಳ ದೂರು. ಈ ಸಮಸ್ಯೆಗೆ ಕೊನೆ ಹಾಡಲು ಕಾರ್ಯಕಾರಿ ಸಮಿತಿ ರಚಿಸಲಾಗಿದೆ. ಇದರ ಜೊತೆಗೆ ಮತ್ತೊಂದು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಅದೇ ಈ ಆನ್ಲೈನ್ ರೋಡ್ ಹಿಸ್ಟರಿ ಆಪ್. ಅಷ್ಟಕ್ಕೂ ಏನಿದು ರೋಡ್ ಹಿಸ್ಟರಿ ಅನ್ನೋದನ್ನ ನೋಡಿದ್ರೆ, ಆನ್ಲೈನ್ ರೋಡ್ ಹಿಸ್ಟರಿ ಆಪ್ನಲ್ಲಿ ಯಾವ ರಸ್ತೆ ಯಾವಾಗ ನಿರ್ಮಾಣವಾಯಿತು, ಯಾವ ಇಲಾಖೆ ಯಾವ ಕಾಮಗಾರಿ ನಡೆಸಿತು, ಮತ್ತೆ ರಸ್ತೆ ಆಗತಕ್ಕೆ ಅನುಮತಿ ಇದೆಯಾ ಅನ್ನೋ ಮಾಹಿತಿ ಇರಲಿದೆ. ಎಲ್ಲಾ ಮಾಹಿತಿ ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಲಭ್ಯವಾಗಲಿದೆ. ಇನ್ನು ರಸ್ತೆ ಅಗೆಯಲು ಕನಿಷ್ಠ 6 ತಿಂಗಳ ಮೊದಲೇ ಮಾಹಿತಿ ನೀಡಬೇಕು ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ. ಅವರ ಆಕ್ಷನ್ ಪ್ಲಾನ್ ಅಲ್ಲೂ ಅದರಲ್ಲಿ ಹಾಕಬೇಕು, ರೋಡ್ ವರ್ಕ್ ಇದ್ರೆ ಅದನ್ನೂ ಅದರಲ್ಲಿ ಹಾಕಬೇಕು. ಸೊ ಈ ರೀತಿಯಾಗಿ GIS ಬೇಸ್ಡ್ ಒಂದು ಡ್ಯಾಶ್ ಬೋರ್ಡನ್ನು ತತ್ಕ್ಷಣ ತಯಾರು ಮಾಡಿ ಅದರಲ್ಲಿ ರೋಡ್ ಹಿಸ್ಟ್ರಿ ಬರುತ್ತೆ, ಆ ರೋಡಲ್ಲಿರೋ ಲೈಟ್ ಬರುತ್ತೆ, ಅಲ್ಲಿ ಬೆಸ್ಕಾಮ್ದು ಏನೇನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅನ್ನೋದು ಕೂಡ ಅದರಲ್ಲಿ ಒಂದೇ ಆನ್ಲೈನಲ್ಲಿ ಕಾಣಬೇಕು. ಬೆಂಗಳೂರು ಅಭಿವೃದ್ಧಿಗೆ ಟೀಮ್ ಹೀರೋ ಸೂತ್ರ. ಎಲ್ಲವನ್ನೂ ನಾನೊಬ್ಬನೇ ಮಾಡ್ತೀನಿ ಅಂತ ಹೇಳೋದಿಲ್ಲ ಎಂದ ಸಚಿವ ಕೆಬಿಜಿ, ನಾವು ತಂಡವಾಗಿ ಕೆಲಸ ಮಾಡಿದಾಗ ಮಾತ್ರ ಯಶಸ್ಸು ಸಾಧ್ಯ. ಸೋಲೋ ಹೀರೋ ಆಗೋಕ್ ಹೋಗೋದಕ್ಕಿಂತ
ಟೀಮ್ ಹೀರೋ ಆಗೋದು ಮುಖ್ಯ ಅನ್ನೋ ಮೂಲಕ ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡೋಣ ಅನ್ನೋ ಮಂತ್ರ ಪಠಿಸಿದ್ದಾರೆ. ಹೀಗೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಹಲವು ಕನಸು ಕಂಡಿರೋ ಸಚಿವರು ಈಗಾಗಲೇ ಫುಟ್ಪಾತ್ ಆಪರೇಷನ್ ಆರಂಭಿಸಿ ಮೊದಲನೇ ಯೋಜನೆಯನ್ನ ಸಾಕಾರಗೊಳಿಸಿದ್ದಾರೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.